ಮಾಡೋರ್ಗಿಲ್ಲ ಇಂಥದನ್ನ ಟೆಲಿಕಾಸ್ಟ್ ಮಾಡಿಬಿಟ್ರೆ ಹೆಂಡತಿ ಬಂದಿಲ್ಲ. ಹೆಂಡತಿ ಎಲ್ಲ ಯಾಕೆ ಈ ಫಂಕ್ಷನ್ ಲೈವ್ ಇದೆ ನೋಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಪ್ಲೀಸ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು ನನ್ನ ಸೌಭಾಗ್ಯ ಅಂತಲೇ ಹೇಳ್ತೀನಿ. ಯಾವ ಜನ್ಮದಲ್ಲಿ ಯಾವ ತಪಸ್ಸು ಮಾಡಿದ್ನೋ ಗೊತ್ತಿಲ್ಲ, ಯಾವುದೋ ಪುಣ್ಯದ ಫಲ ಅಂತ ಅನ್ಕೋತೀನಿ. ಇವರು ನಗ್ತಾ ಇರೋದು ಯಾಕೆ ಅಂದರೆ, ನನ್ನ ಹಾಸ್ಟೆಲ್ ಲೈಫಲ್ಲಿ ಯಾರ್ಯಾರು ನಾವು ಹೇಗಿರ್ತೀವಿ ಅದನ್ನು ರಿಯಲ್ ಲೈಫಲ್ಲಿ ನಾವು ಆ ಥರನೇ ಎಂಜಾಯ್ ಮಾಡಿದ್ದೀವಿ. ಈ ಸೆಟ್ಟಲ್ಲಿ ನಾವು ಹಾಸ್ಟೆಲಲ್ಲಿ ಯಾವ ಥರ ಎಂಜಾಯ್ ಮಾಡಬೇಕು ಅದೇ ಆಫ್ ಸ್ಕ್ರೀನಲ್ಲೂ ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ನಾನು ಪ್ರತಿ ಮಾತಿಗೂ ನಗ್ತಾ ಇದ್ದಾರೆ, ತುಂಬ ಅವಮಾನ ಆಗ್ತಿದೆ ನನಗೆ. ಹಬ್ಬಬ್ಬ ಸಿನಿಮಾದಲ್ಲಿ ನನ್ನ ಪಾತ್ರ ಕೇತು, ತುಂಬ ಚೆನ್ನಾಗಿದೆ ಪಾತ್ರ. ನಾನೇ ಇದರಲ್ಲಿ ತುಂಬ ಡೀಸೆಂಟ್ ಬಾಯ್. ಹೌದು, ನಂಬ್ತೀವಿ. ಆದರೆ ಸ್ವಲ್ಪ ಅಖಿಲನ ಮೇಲೆ ಲವ್ ಆಗುತ್ತೆ. ಆಮೇಲೆ ತುಂಬ ಖುಷಿ. ಸ್ಟೋರಿ ಹೇಳ್ಕೊಬಿಡಿ ಪ್ಲೀಸ್. ಇಲ್ಲ ಅದು ಇದೆ, ಬಂದಿದೆ ಟ್ರೈಲರ್ ಅಲ್ಲ ನಾನು ಚೈತನ್ಯ ಸರ್ ಅವ್ರಿಗೂ ಮತ್ತು ಆ್ಯನ್ ಅವರು, ವಿವೇಕ್ ಥೋಮಸ್ ಅವ್ರಿಗೂ, ವಿಜಯ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲಿವರೆಗೂ ನಾನು ಮೊಬೈಲಲ್ಲಿ ಕಾಣಿಸ್ಕೊತಿದ್ದೆ, ಸೋಷಿಯಲ್ ಮೀಡಿಯಾ ಸಪೋರ್ಟಿಂದ ಇಷ್ಟು ದೊಡ್ಡ ಬ್ಯಾನರಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಬ್ಬಬ್ಬ ನೋಡಿ February 16th ಎಲ್ಲರೂ ಕೂಡ ನೋಡಿ. ಇವರಿದ್ದಾರೆ ಅಂತ ನೋಡಬೇಡಿ, ನಾನು ಫಸ್ಟ್ ಫಿಲ್ಮ್ ಮಾಡ್ತಿದ್ದೀನಿ ಅಂತ ನೋಡಿ. ನಿಮ್ಮ ಪಾತ್ರದ ಬಗ್ಗೆ ಚಿಕ್ಕದಾಗಿ ಏನಾದರೂ ಹೇಳೋದಾದ್ರೆ? ನಾವು ಅಖಿಲ ಅವರ ಅದು ಹೌದು, ಹಾಗಾಗಿ ಇವರು ನಮಗೋಸ್ಕರ ಅಂತ ಹಾಸ್ಟೆಲಿಗೆ ಬರ್ತಾರೆ. ನಾವು ಸಿಗ್ತೀವೋ ಇಲ್ವೋ ಅದನ್ನ ನೀವು ನೋಡಿ ನನಗೆ ಹೇಳಬೇಕು. ಓಕೆ, ಅಖಿಲ ಅವರ ಅದು ಎಷ್ಟು ಜನ ಅನ್ನೋದು ನನಗೀಗ ತಲೆನೋವು ಆಗ್ತದೆ. ಓಕೆ, ತಾಂಡು. ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲಿಗೆ ಬಂದರೆ ಅಲ್ಲಿಂದ ಬಚಾವಾಗಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಈ 3 ಕೆಟ್ಟ ಹುಡುಗರಿಂದ ಅವಳನ್ನ ಬಚಾವ್ ಮಾಡಿ ಕಳಿಸೋ ಹುಡುಗ ನಾನೇ, ಆ ಒಳ್ಳೆ ಹುಡುಗ ನಾನೇ. ಅವಳು ಹೇಗೆ ಆಚೆ ಹೋಗ್ತಾಳೆ ಅನ್ನೋದೇ ಈ ಸಿನಿಮಾ. ದಯವಿಟ್ಟು ಫೆಬ್ರವರಿ 16 ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಈ ಯಾಕೆ ಜುಲೈ ಅಂತೆ, ಆಮೇಲೆ ಇವರು ಎಲೆಕ್ಷನ್ ನಿಲ್ತಾ ಇದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್, ಮಾತಾಡೋ ಸ್ಪೀಡು ಎಲ್ಲ. ನಿಮಿಷ ಇರೋ, 2 ಲೈನ್ ಮುಗಿದೋಯ್ತು. ನಾನು ಯಾಕೆ ಜುಲೈ ಎಂದೆ ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ, ಅದು ಇನ್ನೊಂದ್ಸಲ ಮಾತಾಡೋಣ. February 16 ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ಡಾಲಿ ಧನಂಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಅಜಯ್ ಅವ್ರ ಫ್ಯಾನ್ ಆಗಿದೆ ನಾನು. ಮುಕ್ತ ನೋಡ್ತಾ ಇದ್ದೆ, ನಾನು ಅವ್ರ ಸ್ಕೂಲಲ್ಲಿದ್ದೆ, ಅವರು ಆವಾಗಲೂ ಕಾಲೇಜಲ್ಲಿ ಇದ್ರು, ಇನ್ನೂ ಕಾಲೇಜಿಗೆ ಪಾತ್ರ ಮಾಡ್ತಾ ಇದ್ದಾರೆ. ಧನು ಸ್ವೀಟ್ ಹಾರ್ಟ್, ನಮ್ಮ ಊರಿನವರು. ಓಕೆ, ಅದು ಬೇಡ, ಬಟ್ ಅಮೇಝಿಂಗ್ ಪರ್ಸನ್. ಆ್ಯಂಡ್ ತಾಂಡವ್ ಅವ್ರಿಗೆ ಹುಡುಗಿರೆಲ್ಲ ನನ್ನ ಹತ್ರ ಜಾಸ್ತಿ ಮಾತಾಡ್ತಾರೆ ಅಂತ ಸ್ವಲ್ಪ ಬೇಜಾರು, ಬಟ್ ಆದರೂ ನನ್ನ ಬ್ರದರು. ಅವ್ರ ಎಲೆಕ್ಷನ್ ನಿಂತಾಗ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಚೆನ್ನಾಗಿ ಡೌ ಮಾಡಿ ಕೆಲಸ ಮಾಡ್ತಾರೆ. ಹಾಗೆ ಇವ್ರನ್ನ ಪರಿಚಯ ಮಾಡ್ಕೊಡೋದು ಮರ್ತೆ. ಇವ್ರು ಲಿಖಿತ್ ಅಂತ ನಮ್ಮ ಸಿನಿಮಾ ಹೀರೋ ಥರ. ಎಕ್ಸ್ಪೀರಿಯನ್ಸ್ನ ಫುಲ್ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ನನ್ನ ಮನೆಗೆ ಹೋದ್ರು ಇನ್ನೂ ಹಾಸ್ಟೆಲ್ ಇದ್ದೆ, ಇವಾಗ್ಲೂ ಹಾಸ್ಟೆಲ್ ಇದ್ದೀನಿ ಅನ್ನೋ ತರ ಫೀಲಿಂಗ್ಸ್. ಬಾಯ್ಸ್ ಹಾಸ್ಟೆಲ್ ನಾನು ಒಬ್ಳೆ ಇಲ್ಲ, ಖಂಡಿತ ಇಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ? ಇಡೀ ಸಿನಿಮಾಲಿ ನಾನು ಅದೇ ಪದಾರ್ಥಗಳನ್ನ ನೋಡ್ಬೇಕು ಅಂದ್ರೆ February 16ನೇ ತಾರೀಕು ಥಿಯೇಟರ್ಗೆ ಬಂದು ನೋಡ್ಬೇಕು. ಪಕ್ಕ. ಥ್ಯಾಂಕ್ ಯು ಸೋ ಮಚ್.